ಹಲೋ ವಿದ್ಯಾರ್ಥಿಗಳೇ, ಈಗ 8ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ 4ನೇ ಪಾಠ ಗದ್ಯ ಪಾಠ 4 ಸುಕ್ರಿ ಬೊಮ್ಮನ ಗೌಡ ಅಂತ. ಪ್ರಸ್ತುತ ಪಾಠವನ್ನು ಬರೆದವರು ಶಾಂತಿ ನಾಯಕ್. ಅವರು 1943ರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೇಲೆಕೇರಿಯಲ್ಲಿ ಜನಿಸಿದರು. ಇವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿದ್ದು ಸುಮಾರು 50 ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ. ಶಾಂತಿ ನಾಯಕ್ ಇವರು 1943ರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೇಲೆಕೇರಿಯಲ್ಲಿ ಜನಿಸಿದವರು. ಇವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿದ್ದು ಸುಮಾರು 50 ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜಾನಪದಕ್ಕೆ ಸಂಬಂಧಿಸಿದಂತೆ 35ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಜಾನಪದ ಸಾಹಿತ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇವರು 35ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜನಪದ ಆಟಗಳು, ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಜನಪದ ಆಟಗಳು, ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕಥೆಗಳು, ಜಾಣೆ ಕನ್ನಡವ ತಿಳಿದೇಳೆ, ಜಾನಪದ ಸುಧಾ ಸಂಚಯ, ಕಾಗಕ್ಕ ಗುಬ್ಬಕ್ಕ, ಜಾನಪದ ವೈದ್ಯಕೀಯ ಅಡುಗೆಗಳು, ರಂಗೋಲಿ, ಕುಡಿತ ನಮಗೆಷ್ಟು ಹಿತ, ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕುವುದೇ, ದೇವಕಿ ಓದಿದಳು, ಜೀವ ಉಳಿಸುವ ಮರಗಳು, ಸುಕ್ರಿ ಬೊಮ್ಮನಗೌಡ ಇವು ಅವರ ಪ್ರಮುಖ ಕೃತಿಗಳಾಗಿವೆ. ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಾನಪದ ತಜ್ಞೆ ಮಲ್ಲಿಕಾ ಪ್ರಶಸ್ತಿ, ಪದ್ಮಭೂಷಣ, ಡಾಕ್ಟರ್ ಸರೋಜಿನಿ ದೇವಿ ಸಾಹಿತ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹಲವು ಗೌರವಗಳು ಲಭಿಸಿವೆ. ಪ್ರಸ್ತುತ ಪಾಠವನ್ನು ಇವರ ಸುಕ್ರಿ ಬೊಮ್ಮನಗೌಡ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸುಕ್ರಿ ಬೊಮ್ಮನಗೌಡ ಪಾಠ ಪ್ರವೇಶ. ನಮ್ಮ ಜನಪದರು ಓದು ಬರಹ ಕಲಿಯದವರು. ಜನಪದರಂದೇನು? ಜನಸಾಮಾನ್ಯರು, ಓದು ಬರಹ ಬಾರದವರು. ಆದರೆ ಅವರಲ್ಲಿರುವ ವಿದ್ವತ್ತು, ಭಾಷಾ ಪ್ರೌಢಿಮೆ, ಲೋಕಜ್ಞಾನ, ನೆನಪಿನ ಶಕ್ತಿ ಎಂಥವರನ್ನು ಬೆರಗುಗೊಳಿಸುತ್ತದೆ. ಈಗ ಸಾಮಾನ್ಯವಾಗಿ ಸಾಮಾನ್ಯ ಜನರು ಜನಪದರು, ಇವರಿಗೆ ಓದು ಬರಹ ಬರುವುದಿಲ್ಲ. ಆದರೂ ಕೂಡ ಅವರಲ್ಲಿರುವಂಥ ಒಂದು ವಿದ್ವತ್ತು ಅಂದ್ರೇನಪ್ಪ? ಪಾಂಡಿತ್ಯ. ಅವರಲ್ಲಿರುವಂಥ ಜಾಣ್ಮೆ, ಭಾಷಾ ಪ್ರೌಢಿಮೆ, ಭಾಷೆಯಲ್ಲಿರುವಂಥ ಒಂದು ಪ್ರಭುತ್ವ. ಓದು ಬರಹ ಬಾರದೇ ಇದ್ದರೂ ಕೂಡ ಅವರು ಭಾಷೆಯಲ್ಲಿ ಸಾಕಷ್ಟು ಪ್ರಭುತ್ವವನ್ನು ಹೊಂದಿರುತ್ತಾರೆ. ಲೋಕಜ್ಞಾನಪ್ಪ ಲೋಕದ ಆಗು ಹೋಗುಗಳ ಬಗ್ಗೆಯೂ ಕೂಡ ಅವರಿಗೆ ತಿಳುವಳಿಕೆ ಇರುತ್ತೆ. ನೆನಪಿನ ಶಕ್ತಿ, ಆ ಓದು ಬರಹ ಬಾರದೇ ಹೋಗಿದ್ದರೂ ಕೂಡ ಅವರಿಗೆ ನೆನಪಿನ ಶಕ್ತಿ, ಸ್ಮರಣ ಶಕ್ತಿಯೂ ಕೂಡ ಸಾಕಷ್ಟು ಇರುತ್ತದೆ. ಇವೆಲ್ಲ ಎಂಥವರನ್ನು ಬೆರಗುಗೊಳಿಸುತ್ತವೆ. ಹೀಗೆ ಆ ಓದು ಬರಹ ಬಾರದ ಜನಪದಲ್ಲಿರುವಂಥ ಇಂಥ ಲಕ್ಷಣಗಳು ಎಂಥವರನ್ನು ಕೂಡ ಮಂತ್ರಮುಗ್ಧರನ್ನಾಗಿ ಮಾಡುತ್ತವೆ. ಅವರಿಗೆ ತಿಳಿಯದಿರುವ ವಿಚಾರಗಳೇ ಇಲ್ಲ. ಜನಪದರಿಗೆ ತಿಳಿಯದಿರುವ ಅಂದ್ರೇನು? ಸಾಮಾನ್ಯವಾಗಿ ಎಲ್ಲ ವಿಷಯಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಇರುತ್ತೆ. ಪರಿಸರದಲ್ಲಿರುವ ಬೆಟ್ಟ ಗುಡ್ಡ, ಮರಗಿಡ, ಪ್ರಾಣಿ ಪಕ್ಷಿ, ಮಳೆ, ನದಿ ಎಲ್ಲವೂ ಅವರಿಗೆ ಆಪ್ತವಾಗಿದ್ದವು. ನೋಡಿ, ಈಗ ನಮ್ಮ ಸುತ್ತಮುತ್ತಲಿರುವಂಥ ನಮ್ಮ ಪರಿಸರದಲ್ಲಿರುವಂಥ ಬೆಟ್ಟ ಗುಡ್ಡ, ಗಿಡ ಮರ, ಪ್ರಾಣಿ ಪಕ್ಷಿ, ನದಿ, ಮಳೆ ಇವೆಲ್ಲವರಿಗೆ ಏನಾಗಿರ್ತವೆ? ಆಪ್ತವಾಗಿದ್ದವು. ಅಂದ್ರೇನು? ನಿಕಟ ಸಂಪರ್ಕದಲ್ಲಿ ಇದ್ದವು. ಅಂದ್ರಪ್ಪ ಅವುಗಳ
ಪರಿಚಯ ಅವುಗಳ ಪರಿಜ್ಞಾನವರಿಗೆ ಇದ್ದೇ ಇದೆ. ಆಧುನಿಕತೆಯ ಪ್ರಭಾವ ಹೆಚ್ಚಾದಂತೆಲ್ಲ ಜಾನಪದ ಸಂಸ್ಕೃತಿ ಮಾಯವಾಗಲಾರಂಭಿಸಿತು. ಆದರೆ ಇತ್ತಿತ್ತಲಾಗಿ ಏನಾಗ್ತಾ ಇದೆ, ಆಧುನಿಕತೆಯ ಪ್ರಭಾವ, ಇದರಿಂದ ಆಧುನಿಕತೆಯ ಪ್ರಭಾವ ಹೆಚ್ಚಾದಂತೆಲ್ಲ ಜಾನಪದ ಸಂಸ್ಕೃತಿಯು ಏನಾಗ್ತಾ ಇದೆ, ಮರೆಯಲಾರಂಭಿಸುತ್ತಿದೆ. ಇದಕ್ಕೆ ಅಪವಾದವೆಂಬಂತೆ ಕೆಲವು ಭಾಗದಲ್ಲಿ ಜಾನಪದ ಕಲೆ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡಿರುವ ಜನಪದರು ಈಗಲೂ ಇದ್ದಾರೆ. ಇದಕ್ಕೆ ಅಪವಾದ ಎಂಬಂತೆ ಏನಪ್ಪ, ಈಗ ಆಧುನಿಕ ಯುಗದಲ್ಲಿ ಆ ಒಂದು ಜಾನಪದ ಕಲೆ ಏನಾಗ್ತಾ ಇದೆ, ಮಾಯವಾಗ್ತಾ ಇದೆ. ಇದಕ್ಕೆ ಅಪವಾದವೆಂಬಂತೆ ಕೆಲವು ಭಾಗದಲ್ಲಿ ಜಾನಪದ ಕಲೆ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡಿರುವ ಜನಪದರು ಈಗಲೂ ಕೂಡ ನಮಗೆ ಸಿಗುತ್ತಾರೆ, ಈಗಲೂ ಕೂಡ ಇದ್ದಾರೆ. ಅವರುಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಸುಕ್ರಿ ಬೊಮ್ಮನಗೌಡ ಅಪರೂಪದ ಜಾನಪದ ಮಹಿಳೆ. ಅಂಥವರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬುಡಕಟ್ಟು ಜನಾಂಗ, ಬುಡಕಟ್ಟು ಅದೇಪ ಮೂಲ ನಿವಾಸಿ, ಬುಡಕಟ್ಟು ಜನಾಂಗಕ್ಕೆ ಸೇರಿದ ಸುಕ್ರಿ ಬೊಮ್ಮನಗೌಡ ಅಪರೂಪದ ಜಾನಪದ ಮಹಿಳೆಯಾಗಿದ್ದಾರೆ. ತಮ್ಮ ಜನಾಂಗದ ಒಟ್ಟು ಸಂಸ್ಕೃತಿಯನ್ನು ಈಗಲೂ ಜೀವಂತವಾಗಿ ಉಳಿಸಿಕೊಂಡಿದ್ದಾರೆ. ತಮ್ಮ ಜನಾಂಗದ ಒಟ್ಟು ಸಂಸ್ಕೃತಿಯನ್ನು ಎಲ್ಲ ಸಂಸ್ಕೃತಿಯನ್ನು ಈಗಲೂ ಕೂಡ ಅವರು ಜೀವಂತವಾಗಿ ಉಳಿಸಿಕೊಂಡಿದ್ದಾರೆ. ಜೊತೆಗೆ ಸಮಾಜದ ಒಳಿತಿಗೆ ಹೋರಾಡುತ್ತಾ ಸರ್ಕಾರದ ಒಳಗಣ್ಣನ್ನು ತೆರೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ನೋಡಿ, ಅವರೇನು ಮಾಡ್ತಾ ಇದ್ದಾರೆ, ಸಮಾಜದ ಜೊತೆಗೆ ಸಮಾಜದ ಒಳಿತಿಗೆ ಹೋರಾಡುತ್ತಾ ಸಮಾಜದ ಒಳಿತಿಗೆ, ಸಮಾಜದ ಉದ್ಧಾರಕ್ಕಾಗಿ, ಸಮಾಜದ ಕ್ಷೇಮಕ್ಕಾಗಿ ಅವರು ಯಾವಾಗಲೂ ನಿರಂತರವಾಗಿ ಹೋರಾಡುತ್ತಿದ್ದಾರೆ. ಹಾಗೆ ಸರಕಾರದ ಒಳಗನ್ನು ತೆರೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಸರಕಾರದ ಒಳಗನ್ನು ತೆರೆಯುವ ಪ್ರಯತ್ನವನ್ನು ಕೂಡ ಅವರು ಮಾಡುತ್ತಿದ್ದಾರೆ. ಅವರ ಬದುಕು ಇಂದಿನವರಿಗೆ ಆದರ್ಶವಾಗಬೇಕು ಅಂತ ಜಾನಪದರ ಬದುಕು ಇವತ್ತಿನ ಯುವ ಜನಾಂಗಕ್ಕೆ ಆದರ್ಶವಾಗಬೇಕು, ಮಾದರಿಯಾಗಬೇಕು. ಜೊತೆಗೆ ಅಕ್ಷರ ಕಲಿತವರು ಜಾನಪದ ಸಂಸ್ಕೃತಿಯನ್ನು ದಾಖಲಿಸುವ, ಉಳಿಸುವ ಪ್ರಯತ್ನ ಮಾಡಬೇಕೆಂಬ ಆಶಯವು ಇಲ್ಲಿದೆ. ಈ ಪ್ರಸ್ತುತ ಪಾಠದಲ್ಲಿರುವಂಥ ಆಶಯ ಏನು, ಇಲ್ಲಿ ಅಕ್ಷರ ಕಲಿತವರು, ಓದು ಬರಹ ಬಲ್ಲವರು ಜಾನಪದ ಸಂಸ್ಕೃತಿಯನ್ನು ದಾಖಲಿಸುವಂಥ ಕಾರ್ಯದಲ್ಲಿ ನಿರತರಾಗಬೇಕು. ಅಂದ್ರಪ್ಪ, ಜಾನಪದ ಸಾಹಿತ್ಯ ಏನಾಗಿದೆ, ಅದು ಮೌಖಿಕ ಸಾಹಿತ್ಯ, ಒಬ್ಬರ ಬಾಯಿಯಿಂದ ಇನ್ನೊಬ್ಬರ ಬಾಯಿಗೆ ಹೋಗುವಂಥ ಸಾಹಿತ್ಯ. ಆ ಸಾಹಿತ್ಯವನ್ನು ದಾಖಲಿಸುವ, ಬರವಣಿಗೆಯ ರೂಪದಲ್ಲಿ ಇಡುವಂಥ ಪ್ರಯತ್ನ ಮಾಡಬೇಕು. ಹಾಗೆ ಆ ಸಾಹಿತ್ಯವನ್ನು ಉಳಿಸುವ ಪ್ರಯತ್ನವನ್ನು ಕೂಡ ಮಾಡಬೇಕು ಎನ್ನುವಂಥ ಆಶಯ ಈ ಪಾಠದಲ್ಲಿ ಅಡಕವಾಗಿದೆ. ಸುಕ್ರಿಯ ಪೂರ್ವಜರು ಬೇಸಾಯಗಾರರು. ರಾಗಿ ಇವರ ಪ್ರಮುಖ ಆಹಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆ ನಿಂತ ಪ್ರಾರಂಭದ ದಿನಗಳಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಇವರು ಕುಂಬರಿ ಬೇಸಾಯವನ್ನು ಅವಲಂಬಿಸಿಕೊಂಡರು. ನೋಡಿ, ಸುಕ್ರಿಯ ಪೂರ್ವಜರು ಅವರ ಹಿರಿಯರು, ಅವರ ಮುಖ್ಯ ಉದ್ಯೋಗ ಏನು, ಬೇಸಾಯ. ಅವರೆಲ್ಲ ಬೇಸಾಯಗಾರರಾಗಿದ್ದರು. ರಾಗಿ ಇವರ ಪ್ರಮುಖ ಆಹಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆ ನಿಂತ ಪ್ರಾರಂಭದ ದಿನಗಳಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ, ಜೀವನೋಪಾಯಕ್ಕಾಗಿ ಇವರು ಕುಂಬರಿ ಬೇಸಾಯವನ್ನು ಅವಲಂಬಿಸಿದ್ದರು. ಇಲ್ಲಿ ಕುಂಬರಿ ಬೇಸಾಯ ಅಂದರೆ ಕಾಡು ಕಡಿದು ನೆಲವನ್ನು ಬೆಂಕಿಯಿಂದ ಸುಟ್ಟು ಬೇಸಾಯ ಮಾಡುವ ಪದ್ಧತಿ. ಕುಂಬರಿ ಬೇಸಾಯಿ, ಕಾಡನ್ನು ಕಡಿದು ನೆಲವನ್ನು ಬೆಂಕಿಯಿಂದ ಸುಟ್ಟು ಬೇಸಾಯ ಮಾಡುವಂಥ ಪದ್ಧತಿಗೆ ಅಂತಾರೆ ಕುಂಬರಿ ಬೇಸಾಯವೆಂದು ಕರೆಯಲಾಗುತ್ತದೆ. ಇಲ್ಲಿ ಕುಂಬರಿ ಬೇಸಾಯದಿಂದಾಗಿ ಕಾಡು ನಾಶವಾಗುತ್ತದೆ ಎಂದು 1885ರಲ್ಲಿ ಬ್ರಿಟಿಷರು ಈ ಪದ್ಧತಿಯನ್ನು ಪ್ರತಿಬಂಧಿಸಿದರು. 1885ರಲ್ಲಿ ಬ್ರಿಟಿಷರು ಈ ಪದ್ಧತಿಯನ್ನು
ವಿರೋಧಿಸಿದ್ದರು. ಯಾಕಂದರೆ ಇದರಿಂದ ಕಾಡು ನಾಶವಾಗುತ್ತೆ ಎಂದು ಆ ಕುಂಬರಿ ಬೇಸಾಯವನ್ನವರು ಪ್ರತಿಬಂಧಿಸಿದ್ದರು. ಹೀಗೆ ಇವರು ಕುಂಬರಿ ಬೇಸಾಯವನ್ನೇ ಅವಲಂಬಿಸಿಕೊಂಡಿದ್ದರು. ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ದೇವಿ ಮತ್ತು ಸುಬ್ಬ ಎಂಬ ದಂಪತಿಗಳು ನೆಲೆಸಿದ್ದರು. ಆ ಒಂದು ಊರಲ್ಲಿ ದೇವಿ ಮತ್ತು ಸುಬ್ಬ ಎಂಬ ದಂಪತಿಗಳು ನೆಲೆಸಿದ್ದರು. ಇವರಿಗೆ 2 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು. ಸುಕ್ರಿ ಇವರಲ್ಲಿ 4ನೇಯವರಾಗಿ 1942ರಲ್ಲಿ ಜನಿಸಿದರು. ಈಗ ಆ ದೇವಿ ಮತ್ತು ಸುಬ್ಬ ಎನ್ನುವಂಥ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. ಸುಕ್ರಿ ಇವರಲ್ಲಿ 4ನೇಯವರಾಗಿ 1942ರಲ್ಲಿ ಜನಿಸಿದರು. ಇನ್ನು ಜಾನಪದ ಗಣಿ ಜಾನಪದಕ್ಕೆ ಆಶ್ರಯ ನೀಡುವಂಥ ಒಂದು ಸ್ಥಾನ. ಗಣಿ ಅಂದರೆ ಏನು? ಆಶ್ರಯ ಸ್ಥಾನ. ಜಾನಪದದ ಗಣಿ ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ದರು. ಸುಕ್ರಿಯ ಅಕ್ಕ ಮತ್ತು ತಾಯಿ ಅವರಿಬ್ಬರು ಉತ್ತಮ ಹಾಡುಗಾರರಾಗಿದ್ದರು. ಅಪ್ಪ ಗುಮಟೆ ವಾದ್ಯಗಳನ್ನು ಗುಮಟೆ ವಾದ್ಯಗಾರಿಕೆಯನ್ನು ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು. ತಂದೆ ಸುಬ್ಬ ಅತೇನು ಮಾಡ್ತಿದ್ದ? ಗುಮಟೆ ಏನಪ್ಪ? ಚರ್ಮವಾದ್ಯ. ಗುಮಟೆ ವಾದ್ಯಗಾರಿಕೆಯನ್ನು ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು. ಸುಗ್ಗಿಯ ಕಾಲದಲ್ಲಿ ನೃತ್ಯಗಾರಿಕೆಯನ್ನವರು ಬಲ್ಲವರಾಗಿದ್ದರು. ಸುಕ್ರಿಯು ಶಾಲೆ ಕಲಿತವಳಲ್ಲ. ಸುಕ್ರಿ ಓದು ಬರಹ ಬಲ್ಲವಳಲ್ಲ. ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗುತ್ತಿದ್ದಳು. ನೋಡಿ, ಆಕೆ ಚಿಕ್ಕವಳಿರುವಾಗ ಕೇರಿಯ ಮಕ್ಕಳೊಂದಿಗೆ ಸೇರಿ ಸಗಣಿ ತರಲು ಹೋಗುತ್ತಿದ್ದಳು. ಸಗಣಿ ಹೆಕ್ಕಿ ಸುಸ್ತಾದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟೆಗಳನ್ನು ಗದ್ದೆ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಆಗ ಆ ಮಕ್ಕಳು ಸಗಣಿ ಹೆಕ್ಕುವುದನ್ನಪ್ಪ ಆರಿಸುವುದು. ಸಗಣಿಯನ್ನು ಆ ಕಡೆ ಈ ಕಡೆ ತಿರುಗಾಡಿ ಆರಿಸಿಕೊಂಡು ತರುವುದು. ಸಗಣಿ ಹೆಕ್ಕಿ ಸುಸ್ತಾದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟೆಗಳನ್ನು ಗದ್ದೆ ಬಯಲಿನಲ್ಲಿ ಇಟ್ಟುಬಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವನ್ನಾಗಿ ಸಿಕ್ಕಿಕೊಳ್ಳುತ್ತಿದ್ದರು. ಗದ್ದೆ ಬಯಲನ್ನೇ ಅವರು ಕ್ರೀಡಾಂಗಣವನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಅಟ್ಟೆ ಆಟ, ಕಣ್ಕಟ್ಟಾಟ, ಹುಳ್ಕಿ ಮಂಡದ ಆಟಗಳಿಗೆ ಈ ಬಯಲುಗಳ ಜಾನಪದ ಆಟಗಳ ತರಬೇತಿ ಶಾಲೆಗಳಾಗಿದ್ದವು. ನೋಡಿ, ಆ ಜಾನಪದ ಆಟಗಳೇ ಅಟ್ಟೆ ಆಟ, ಕಲ್ಲು ಬಿಲ್ಲೆಯಿಂದ ಆಡುವಂಥ ಆಟ. ಕಣ್ಕಟ್ಟಾಟ, ಕಣ್ಣು ಕಟ್ಟಿ ಆಡುವುದು. ಆಮೇಲೆ ಹುಳ್ಕಿ ಮಂಡದ ಆಟಗಳಿಗೆ ಈ ಬಯಲುಗಳೇ ಜಾನಪದ ಆಟಗಳ ತರಬೇತಿ ಶಾಲೆಗಳಾಗಿದ್ದವು. ಇಲ್ಲಿಯೇ ಸುಕ್ರಿ ಹೆಣ್ಣು ಮಕ್ಕಳ ಜೊತೆ ತಾರ್ಲೆ ಕುಣಿತ. ಅಲ್ಲಿ ಸುಕ್ರಿ ಹೆಣ್ಣು ಮಕ್ಕಳ ಜೊತೆ ಏನು ಮಾಡ್ತಿದ್ರು? ತಾರ್ಲೆ ಕುಣಿತ. ತಾರ್ಲೆ ಅಂದರೆ ಏನಪ್ಪ? ಮಳೆ ಬಾರದಿದ್ದಾಗ ಹಾಲಕ್ಕಿ ಒಕ್ಕಲಗಿತ್ತಿಯರು ಮಳೆಗಾಗಿ ದೇವರನ್ನು ಪ್ರಾರ್ಥಿಸುವ ವಿಶಿಷ್ಟ ನರ್ತನೆ. ಅದಕ್ಕೆ ಅಂತಾರೆ ತಾರ್ಲೆ ಕುಣಿತ. ಯಾವಾಗ ಮಳೆ ಬರುವುದಿಲ್ಲವೋ ಆಗ ಹಾಲಕ್ಕಿ ಒಕ್ಕಲಗಿತ್ತಿಯರು ಮಳೆಗಾಗಿ ದೇವರನ್ನು ಪ್ರಾರ್ಥಿಸುವ ಒಂದು ಒಂದು ವಿಶಿಷ್ಟ ನೃತ್ಯ, ಅದೇ ತಾರ್ಲೆ ಕುಣಿತ. ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ ಹೂಡಿ ಬೀಜ ಬಿತ್ತಲು ಹನಿ ಮಾಡಿಕೊಂಡಿರುವಾಗ ಮಳೆರಾಯ ಬೆದೆ ಬಂದ ಭೂಮಿಗೆ ನೀರು ಹನಿಸದೆ ಮೋಡಗಟ್ಟಿ ಮುನಿಸಿನಲ್ಲಿರುತ್ತಾನೆ. ಇಲ್ಲಿ ಹಾಳೆ ಅಂದ್ರಪ್ಪ ಗದ್ದೆಯ ಸೀಳು. ಹಾಳು ಅಂದರೆ ಗದ್ದೆಯ ಸೀಳು.
ನೋಡಿ, ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ, ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ ಹೂಡಿ ಬಿತ್ತಲು ಬೀಜ ಬಿತ್ತಲು ಹನಿ ಮಾಡಿಕೊಂಡಿರುವಾಗ ಮಳೆರಾಯ ಬೆದೆ ಬಂದ ಭೂಮಿಗೆ ನೀರು ಹನಿಸದೆ ಮೋಡಗಟ್ಟಿ ಮುನಿಸಿನಲ್ಲಿರುತ್ತಾನೆ. ಅಂದ್ರೇನು? ರೈತರು ಭೂಮಿಯನ್ನು ಏನು ಮಾಡ್ತಾರೆ? ಸಿದ್ಧಗೊಳಿಸಿ ಇನ್ನೇನು ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಬೇಕೆಂದು ಭೂಮಿಯನ್ನು ಸಿದ್ಧಗೊಳಿಸಿ ಕಾಯುತ್ತಿರುವಾಗ ಆ ಮಳೆರಾಯ ಏನು ಮಾಡ್ತಾನೆ? ಮುನಿಸಿಕೊಂಡಿರುತ್ತಾನೆ. ಆತ ಸಿಟ್ಟಾಗಿ ಮಳೆ ಬಾರದೆ ಇರುವುದು. ಬೀಜ ಬಿತ್ತಲು ಹನಿ ಮಾಡಿಕೊಂಡಿರುವಾಗ, ಹನಿ ಅಂದರೆ ಏನು? ಸಿದ್ಧತೆ. ಏನು? ಭೂಮಿಯನ್ನು ಏನು ಮಾಡಿ ನೇಗಿಲು ಹಾಕಿ, ಭೂಮಿಯನ್ನು ನೇಗಿಲು ಹಾಕಿ ಅದರಲ್ಲಿ ಗೊಬ್ಬರವನ್ನು ಹಾಕಿ ಇನ್ನೇನು ಬಿತ್ತನೆ ಮಾಡಬೇಕು ಎಂದಿರುವಾಗ ಮಳೆರಾಯ ಬೆದೆ ಬಂದ ಭೂಮಿಗೆ, ಬೆದೆ ಬಂದ ಭೂಮಿಗೆ ಏನಪ್ಪ? ಅದು ಹಸಿದು ನಿಂತ ಬೆದೆ ಬಂದ ಭೂಮಿಗೆ ಬಿತ್ತನೆಗೆ ಹದವಾದ ಕಾಲ ಯಾವುದು? ಮಳೆಗಾಲ. ಬಿತ್ತನೆಗೆ ಹದವಾದ ಕಾಲ, ಸೂಕ್ತ ಕಾಲ ಯಾವುದು? ಮಳೆಗಾಲ. ನೀರು ಹನಿಸದೆ ಮೋಡಗಟ್ಟಿ ಮುನಿಸಿನಲ್ಲಿರುತ್ತಾನೆ. ರೈತರೆಲ್ಲ ಭೂಮಿಯನ್ನು ಸಜ್ಜುಗೊಳಿಸಿ ಸಿದ್ಧತೆಗೊಳಿಸಿ ಬಿತ್ತನೆ ಮಾಡಬೇಕು. ಯಾಕಂದರೆ ಮಳೆಗಾಲ ಬಿತ್ತನೆ ಮಾಡಲು ಸೂಕ್ತವಾದ ಕಾಲ. ಆದರೆ ಮಳೆರಾಯ ಮೋಡುಗಟ್ಟಿ ಮುನಿಸಿನಲ್ಲಿರುತ್ತಾನೆ, ಸೀಟಿನಲ್ಲಿರುತ್ತಾನೆ. ಆಗ ಮಳೆರಾಯನನ್ನು ಒಲಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಪುರಸೊತ್ತು ಆದ ದಿನ ತಮ್ಮೊಳಗೆ ಮಾತಾಡಿಕೊಂಡು ಕತ್ತಲೆಯಾದ ಬಳಿಕ ಬಯಲಿಗಿಳಿಯುತ್ತಾರೆ, ಹಾಡುತ್ತಾ ಕುಣಿಯುತ್ತಾರೆ. ಅಂಥ ಸಂದರ್ಭದಲ್ಲಿ ಯಾವಾಗ ಮಳೆ ಬರುವುದಿಲ್ಲವೋ ಆಗ ಆ ಮಳೆರಾಯನನ್ನು ಒಲಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಪುರುಸೊತ್ತು ಆದ ದಿನ ತಮ್ಮೊಳಗೆ ಮಾತಾಡಿಕೊಂಡು, ಪುರುಸೊತ್ತಾದ ದಿನ ಅಂದ್ರಪ್ಪ ತಮಗೆ ಯಾವಾಗ ಸಮಯ ಸಿಗುತ್ತೆ, ಪುರುಸೊತ್ತಾದ ಏನು ಸಮಯ ಯಾವಾಗ ಸಿಗ್ತಾ ಇದೆ ಅದನ್ನು ಮಾತಾಡಿಕೊಂಡು ಕತ್ತಲೆಯಾದ ಬಳಿಕ ಬಯಲಿಗಿಳಿಯುತ್ತಾರೆ. ಕತ್ತಲೆಯಾದ ಬಳಿಕ ತಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗಿದ ಮೇಲೆ ಕತ್ತಲಾದ ಬಳಿಕ ಆ ಹೆಣ್ಣು ಮಕ್ಕಳು ಒಂದು ಬಯಲಿಗೆ ಇಳಿಯುತ್ತಾರೆ, ಹಾಡುತ್ತಾ ಕುಣಿಯುತ್ತಾರೆ. ಏನಂತ ಕುಣಿತಾರೆ ಅವರು? ಚೆನ್ನ ಮೊಳೆ ಹುಯ್ಯಲೆ, ಚೆನ್ನ ಕೆರೆ ತುಂಬಲೆ, ಕೈಯಡಿಗಳೆಲ್ಲ ಹಯನಾಗಲೆ, ದೊಡ್ಡ ಮೊಳೆ ಹೊಯ್ಯಲೆ, ದೊಡ್ಡ ಕೆರೆ ತುಂಬಲೆ, ಗವಿಗಳೆಲ್ಲ ಹಯನಾಗಲೆ. ಹುಯ್ಯೋ ಹುಯ್ಯೆ ಹುಯ್ಯೆ ಮೊಳೆಯೇ ನಮ್ಮೂರಿಗೆ, ನಮ್ಮೂರ ಮಕ್ಕಿ ಕತ್ತಿ ಹೋದು, ನಮ್ಮೂರ ಗದ್ದೆ ಸುಟ್ಟು ಹೋದು, ಹುಯ್ಯೆ ಹುಯ್ಯೆ ಎಂದು ಆ ಹೆಣ್ಣು ಮಕ್ಕಳು ತಮಗೆ ಸಮಯ ಸಿಕ್ಕಾಗ ಬಯಲಿಗಿಳಿದು ಆ ಮಳೆರಾಯನನ್ನು ಒಲಿಸಿಕೊಳ್ಳುತ್ತಾರೆ. ಏನಂತ? ಚೆನ್ನ ಮೊಳೆ ಹೊಯ್ಯಲೆ. ಚೆನ್ನ ಮೊಳೆ ದಯಪ ರಭಸವಾದಂಥ ಮಳೆ ಸುರಿಯಬೇಕು, ಜೋರಾಗಿ ಮಳೆಯು ಸುರಿಯಬೇಕು, ರಭಸವಾದಂಥ ಜೋರಾಗಿ ಮಳೆ ಬರಬೇಕು. ಚೆನ್ನ ಕೆರೆ ತುಂಬಲೆ ದಯಪ ಕೆರೆ ಕಟ್ಟೆಗಳೆಲ್ಲ ತುಂಬಬೇಕು ಅಂತ ಒಂದು ಭಯಂಕರವಾದಂಥ ಚೆನ್ನ ಮಳೆ ಸುರಿಯಲಿ. ಕೈಯಡಿಗಳೆಲ್ಲ ಹಯನಾಗಲಿ ದಯಪ ಇದ್ದಂಥ ಕೆರೆ ಕೊಂಟೆ ಕಾಲುವೆಗಳೆಲ್ಲ ಏನು ತುಂಬ ಪ್ರವಾಹದಿಂದ ಹರಿಯಲಿ. ದೊಡ್ಡ ಮೊಳೆ ಹೊಯ್ಯಲೆ, ದೊಡ್ಡ ಕೆರೆ ತುಂಬಲೆ. ದೊಡ್ಡದಾದ ಮಳೆ ಅಂದ್ರಪ್ಪ ಭಯಂಕರವಾದಂಥ ಮಳೆಯು ಸುರಿಯಲಿ, ದೊಡ್ಡ ದೊಡ್ಡ ಕೆರೆಗಳೆಲ್ಲ ತುಂಬಲೆ, ಗವಿಗಳೆಲ್ಲ ಹಯನಾಗಲೆ. ಹೊಯ್ಯೆ ಹುಯ್ಯೆ ಮೊಳೆಯೇ ನಮ್ಮೂರಿಗೆ ಏನಪ್ಪ ಆ ಕಾಡಿನ ಜೀವಿಗಳೆಲ್ಲ ಸಮೃದ್ಧವಾಗಲಿ. ಗವಿಗಳೆಲ್ಲನಪ್ಪ ಕಾಡಿನ ಜೀವಿಗಳೆಲ್ಲ, ಗವಿಗಳೆಲ್ಲ ಕಾಡಿನ ಜೀವಿಗಳೆಲ್ಲ ಅಂದ್ರಪ್ಪ ಕಾಡಿನ ಜೀವಿಗಳು ಅಲ್ಲಿರುವಂಥ ಪ್ರಾಣಿ ಪಕ್ಷಿ ಗಿಡ ಮರ ಇವುಗಳೇನಾಗಲಿ ಸಮೃದ್ಧವಾಗಿ ಸಂತೋಷದಿಂದ ಕುಣಿದಾಡಲಿ. ಗವಿಗಳೆಲ್ಲ ಹಯನಾಗಲೆ. ಹುಯ್ಯೆ ಹುಯ್ಯೆ ಮೊಳೆಯೇ ನಮ್ಮೂರಿಗೆ, ಮಳೆರಾಯ ನಮ್ಮೂರಿಗೆ ಬಾ ಎಂದು ಆ ಹೆಣ್ಣು ಮಕ್ಕಳು ಆ ಮಳೆರಾಯನನ್ನು ಒಲಿಸಿಕೊಳ್ಳಲು ಹಾಡುತ್ತಾ ಕುಣಿಯುತ್ತಾ ಆತನಿಗೆ ಪ್ರಾರ್ಥಿಸುತ್ತಿದ್ದಾರೆ.
ನಮ್ಮೂರ ಮಕ್ಕಿ ಕತ್ತೆ ಹೋದೋ. ನಮ್ಮೂರ ಮಕ್ಕಿ ಕತ್ತೆ ಹೋದೋ. ಮಕ್ಕಿ ಕತ್ತಿ ಅಂದ್ರೇನು? ಬೆಳೆ ಬೆಳೆದಿರುವ ಎತ್ತರದ ಭೂಮಿ. ನಮ್ಮೂರ ಮಕ್ಕಿ ಕತ್ತಿ ಹೋದೋ. ಬೆಳೆ ಬೆಳೆದಿರುವಂಥ ಎತ್ತರದ ಭೂಮಿ ಹೋದೋ. ನಮ್ಮೂರ ಗದ್ದೆ ಸುಟ್ಟಿ ಹೋದೋ. ಹುಯ್ಯೆ ಹುಯ್ಯೆ. ಏನಪ್ಪ, ಆ ಎತ್ತರ ಸ್ಥಳದಲ್ಲಿ ಈಗ ಮಳೆ ಬಾರದಿದ್ದಾಗ ಎತ್ತರ ಸ್ಥಳದಲ್ಲಿ ಬೆಳೆದಂಥ ಬೆಳೆ ಏನಾಗ್ತವೆ? ಅವು ಕಮರಿ ಹೋಗುತ್ತವೆ, ಅವು ಬಾಡಿ ಹೋಗುತ್ತವೆ. ಇನ್ನು ನಮ್ಮೂರ ಗದ್ದೆಗಳಲ್ಲಿ ಏನಾಗಿವೆ? ಅವು ಬಿಸಿಲಿನ ಬೇಗೆಯಿಂದ ಬೆಂದು ಹೋಗಿವೆ. ಅದಕ್ಕಾಗಿ ಮಳೆರಾಯ ಮಳೆಯನ್ನು ಸುರಿಸು ಎಂದು ಆ ಹಳ್ಳಿ ಹೆಣ್ಣು ಮಕ್ಕಳು ಆ ಮಳೆರಾಯನಿಗಾಗಿ ಪ್ರಾರ್ಥನೆ ಮಾಡುತ್ತಾ ನರ್ತನವನ್ನು ಮಾಡಲು ಆ ಬಯಲಿಗೆ ಇಳಿಯುತ್ತಾರೆ. ಇಂಥ ಹಾಡುಗಳು ಕಾಡಿನ ಜೀವಿಗಳೊಂದಿಗಿನ ಹಾಲಕ್ಕಿ ಒಕ್ಕಲ ಹಳೆಯ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಇಂಥ ಹಾಡುಗಳು, ಇಂಥ ಜನಪದ ಗೀತೆಗಳು ಕಾಡಿನ ಜೀವಿಗಳೊಂದಿಗಿನ ಹಾಲಕ್ಕಿ ಒಕ್ಕಲ ಹಳೆಯ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಕಾಡಿನ ಜೀವಿಗಳಿಗೆ ನೀರಿಲ್ಲ, ಮಳೆರಾಯ ಬೇಗ ಬಾ. ಕಾಡಿನ ಜೀವಿಗಳಿಗೇನಿಲ್ಲ? ನೀರಿಲ್ಲ. ಆ ಜೀವಿಗಳೆಲ್ಲ ನೀರಿಗಾಗಿ ಬಾಯಿ ಬಿಡುತ್ತವೆ. ಆ ಜೀವಿಗಳೆಲ್ಲ ಬಾಳಿ ಬೆಂದು ಹೋಗಿವೆ. ಅದಕ್ಕಾಗಿ ಬೇಗ ಬಾ ಮಳೆ ತಾ ಎಂದು ಹಾರೈಸುವ ಹಾಡೆ ತಾರ್ಲೆ. ಅದಕ್ಕಾಗಿ ಆ ಮಳೆರಾಯನನ್ನು ಒಲಿಸಿಕೊಳ್ಳುವ ಹಾಡೆ ಅದು ತಾರ್ಲೆ ಹಾಡು ಅಥವಾ ತಾರ್ಲೆ ನೃತ್ಯ. ಈ ಹಾಡಿನಲ್ಲಿ ಬೆಳತನಕ ಹಾಡಬಲ್ಲ ಸಾಹಿತ್ಯವಿದೆ. ಇಂಥ ಹಾಡುಗಳಲ್ಲಿ ಬೆಳತನಕ ರಾತ್ರಿ ಇಡೀ ಹಾಡಬಲ್ಲ ಸಾಹಿತ್ಯವಿದೆ. ಜನಜೀವನದ ಚಿತ್ರವಿದೆ. ಕೇಳುಗರಿಗಿಲ್ಲ, ದಾಖಲಿಸುವವರಿಲ್ಲ. ಆದರೆ ಇಲ್ಲಿ ಕೇಳುಗರಿಲ್ಲ, ದಾಖಲಿಸುವವರಿಲ್ಲ. ನೋಡಿ, ಇಂಥ ಹಾಡುಗಳನ್ನು ಕೇಳುವವರಿಲ್ಲ. ಯಾಕಂದರೆ ಈ ಹಾಡನ್ನು ಹಾಡಲಿಕ್ಕೆ ಪ್ರಾರಂಭಿಸಿದರೆ ಅವರಿಗೆ ಒಂದು ರಾತ್ರಿಯೂ ಕೂಡ ಸಾಕಾಗುವುದಿಲ್ಲ. ಅದು ಜೀವನದ ಚಿತ್ರಣವನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಇಂಥ ಹಾಡುಗಳನ್ನು ಕೇಳುಗರಿಲ್ಲ, ಅಂದ್ರಪ್ಪ ಕೇಳುವವರಿಲ್ಲ. ಹಾಗೆ ಅವುಗಳನ್ನು ದಾಖಲಿಸುವವರಿಲ್ಲ. ದಾಖಲಿಸು ಅಂದ್ರಪ್ಪ ಬರೆದಿಡುವವರಿಲ್ಲ. ಏನು ಸುಕ್ರಿಯವರಿಗಿರುವಂಥ ಸಸ್ಯಜ್ಞಾನ, ಕಾಡಿನ ಸಸ್ಯಜ್ಞಾನ. ಈಗ ಕಾಡಿನಲ್ಲಿ ಅನೇಕ ಪ್ರಕಾರದ ವಿವಿಧ ಬಗೆಯ ವೈವಿಧ್ಯಮಯವಾದಂಥ ಸಸ್ಯ ಜಾತಿಗಳಿವೆ. ಆ ಎಲ್ಲ ಸಸ್ಯ ಜಾತಿಗಳ ಜ್ಞಾನವು ಸುಕ್ರಿಯವರಿಗೆ ಇದ್ದಿತು. ಸುಕ್ರಿ ಪ್ರಾಣಿ ಪಕ್ಷಿ ಮುಂತಾದ ಚರಜೀವಿಗಳ ಸಸ್ಯಾದಿ ಅಚರ ಜೀವ ವೈವಿಧ್ಯದ ಜ್ಞಾನ ನಿಧಿ. ನೋಡಿ, ಸುಕ್ರಿ ಬೊಮ್ಮನಗೌಡ ಇವರಲ್ಲಿರುವಂಥ ಜ್ಞಾನ ಅಸಾಧಾರಣವಾದದ್ದು. ಸುಕ್ರಿ ಪ್ರಾಣಿ ಪಕ್ಷಿ ಮುಂತಾದ ಚರಜೀವಿಗಳ, ಚರ ಅಂದರೆ ಏನು? ಚಲಿಸುವ ಪ್ರಾಣಿ ಪಕ್ಷಿ ಮುಂತಾದ ಚಲಿಸುವ ಜೀವಿಗಳ ಜ್ಞಾನ ಅವರಿಗಿದೆ. ಸಸ್ಯಾದಿ ಅಚರ ಜೀವ ವೈವಿಧ್ಯದ ಜ್ಞಾನ. ಸಸ್ಯಾದಿ ಅನೇಕ ಪ್ರಕಾರದ ಸಸ್ಯಗಳ ಅಚರನಪ್ಪ ಸ್ಥಿರವಾದ ಅಚಲವಾದಂಥ ಜೀವ ವೈವಿಧ್ಯದ ಜ್ಞಾನವಿದೆ. ಜ್ಞಾನದ ನಿಧಿಯಾಗಿದ್ದಾರೆ, ಸಂಪತ್ತಾಗಿದ್ದಾರೆ. ಅಪ್ಪ ಬೆಟ್ಟದಲ್ಲಿರುವ ಒಡೆಯನ ಗದ್ದೆಯನ್ನು ಹೂಡಲು ಹೋಗುತ್ತಿದ್ದಾಗ ತಾಯಿ ಹಾಗೂ ಮನೆಯ ಸದಸ್ಯರು ಕೃಷಿ ಕೆಲಸಕ್ಕೆ ಹೊರಡುತ್ತಿದ್ದರು. ಅವರ ತಂದೆ ಒಬ್ಬ ಒಕ್ಕಲಿಗ. ಅಪ್ಪ ಬೆಟ್ಟದಲ್ಲಿರುವ ಒಡೆಯನ ಗದ್ದೆಯನ್ನು ಹೂಡಲು ಹೋಗುತ್ತಿದ್ದಾಗ ತಾಯಿ ಹಾಗೂ ಮನೆ ಇನ್ನುಳಿದ ಸದಸ್ಯರು ಕೃಷಿ ಕೆಲಸಕ್ಕೆ ಹೊರಡುತ್ತಿದ್ದರು. ಸುಕ್ರಿ ತನ್ನ ಸುಮಾರು 10 ವರ್ಷಕ್ಕೆ ಇವರ ಜೊತೆಗೆ ಕೃಷಿ ಕೆಲಸಕ್ಕೆ ಹೋಗುತ್ತಿದ್ದರು. ಸುಕ್ರಿ ಅವಳ 10ನೇ ವರ್ಷದಲ್ಲಿಯೇ ಕೃಷಿ ಕಾರ್ಯಗಳನ್ನು, ಕೃಷಿ ಚಟುವಟಿಕೆಗಳಿಗೆ ಹೋಗುತ್ತಿದ್ದಳು. ಸೊಂಟಕ್ಕೆ ತಾಡಿದ ಚಿಕ್ಕ
ಸುಳಿಮುಟ್ಟು, ಸೊಂಟಕ್ಕೆ ತಾಡಿದ ಚಿಕ್ಕ ಸುಳಿಮುಟ್ಟು. ಆಕೆ ಯಾವಾಗಲೂ ಸೊಂಟಕ್ಕೆ ತಾಳಿದ ಸುಳಿಮುಟ್ಟು, ಸೊಂಟಕ್ಕೆ ತಾಡಿದ ಚಿಕ್ಕ ಸುಳಿಮುಟ್ಟು, ಈ ಮುಟ್ಟೆಯಲ್ಲೊಂದು ಚಿಕ್ಕ ಹಲ್ಗತ್ತಿ ಇವರ ಜೊತೆಯಲ್ಲಿರುತ್ತಿತ್ತು. ಆಕೆ ಏನು ಮಾಡ್ತೀವಿ ಯಾವಾಗಲೂ ಸೊಂಟಕ್ಕೆ ತಾಡಿದ ಚಿಕ್ಕ ಸುಳಿಮುಟ್ಟು ಅಂದರೆ ಸೊಂಟಕ್ಕೆ ಒಂದು ಬಟ್ಟೆಯನ್ನು ಕಟ್ಟಿಕೊಂಡು ತಾಡಿದ ಚಿಕ್ಕ ಸುಳಿಮುಟ್ಟು, ಆ ಮುಟ್ಟಿಯಲ್ಲೊಂದು ಚಿಕ್ಕ ಹಲ್ಗತ್ತಿ, ಆ ಮುಟ್ಟಿಯಲ್ಲೊಂದು ಏನು ಇಟ್ಕೊಳ್ತಾ ಇದ್ರು ಅವರು ಚಿಕ್ಕ ಹಲ್ಗತ್ತಿ ಅಂದ್ರಪ್ಪ ಹಲ್ಲು ಹಲ್ಲಾಗಿರುವಂಥ ಒಂದು ಕತ್ತಿ, ಅದೇ ಹಲ್ಲುಗಳಿರುವ ಕತ್ತಿ, ಅದು ಅವರ ಜೊತೆ ಯಾವಾಗಲೂ ಇರುತ್ತಿತ್ತು. ಬೆಟ್ಟದಲ್ಲಿ ನಡೆಯುವಾಗ ಹಾದಿಯ ಇಕ್ಕೆಲಗಳಲ್ಲಿಯೇ ಗಿಡಮರಗಳು ಇವರಿಗೆ ಆಪ್ತವಾದವು. ಈಗ ಕಾಡಿನ ದಾರಿಯುಂಟ ಹೊರಟಾಗ ಈ ಕೆಲನೆಪ ಎರಡೂ ಕಡೆಗಳಿರುವ ದಾರಿಯ ಎರಡೂ ಕಡೆ ಇರುವಂಥ ಗಿಡಮರಗಳು ಆಕೆಗೆ ಆಪ್ತವಾದವು, ಆಕೆಯ ನಂಟರಾದವು, ಜೊತೆಗಾರರಾದವು. ಚಿರಕಲ, ಹಳ್ಚರಿ, ಪೇಪೆ, ಸಗಡೆ, ಹಪ್ಸಗಡೆ, ಕುಚುಮಾಲೆ, ಏಕನಾಯಕ, ಅಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನ ಇವರಿಗಾಯಿತು. ನೋಡಿ, ಯಾವ ಸೊಪ್ಪಂದ್ರೆ ಏನು, ಎಲೆ, ಯಾವ ಎಲೆಗಳ ಜ್ಞಾನ ಅವರಿಗಾಗ್ತಾ ಇದೆ. ಯಾಕಂದರೆ ಆಕೆ ಹೊಲಕ್ಕೆ ಅಥವಾ ಗದ್ದೆಗೆ ಹೋಗುವಾಗ ರಸ್ತೆಯ ಬದಿ ಇರುವಂಥ ಎಲ್ಲ ಮರಗಳ ಆ ಒಂದು ಸೊಪ್ಪುಗಳ ಪರಿಚಯ ಅವಳಿಗಾಗ್ತಾ ಇದೆ. ಆ ಸೊಪ್ಪುಗಳು ಯಾವ, ಚಿರಕಲ, ಹಳ್ಚರಿ, ಪೇಪೆ, ಸಗಡೆ, ಕುಚುಮಾಲೆ, ಏಕನಾಯಕ, ಅಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನ ಇವರಿಗಾಯಿತು. ದೊಡ್ಡವರಾದ ಮೇಲೆ ಸೌದೆ ತರುವ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಸುಕ್ರಿ ದೊಡ್ಡವಳಾದ ಮೇಲೆ ಆಕೆ ಸೌದೆ ತರುವಂಥ ಆ ಬೆಟ್ಟದಿಂದ ಸೌದೆ ನೇನು ಕಟ್ಟಿಗೆ ತರುವಂಥ ಕೆಲಸದಲ್ಲಿ ತೊಡಗಿಸಿಕೊಂಡರು. ಆಗ ಮರಮುಟ್ಟುಗಳ ಇನ್ನಷ್ಟು ಜ್ಞಾನ ಇವರ ಮಡಿಲು ತುಂಬಿದವು. ಆಗ ಮರಮುಟ್ಟುಗಳ ಜ್ಞಾನ ಮತ್ತಷ್ಟು ಆಗ್ತಾ ಇದೆ. ಮರಮಟ್ಟುಗಳ ಇನ್ನಷ್ಟು ಜ್ಞಾನ ಅವರಿಗೆ ಆಗ್ತಾ ಇದೆ. ಸುಕ್ರಿಯವರ ಜೊತೆ ಕಾಡಿನಲ್ಲಿ ನಡೆಯುವುದೊಂದು ಅಪೂರ್ವ ಅನುಭವ. ಅವರ ಜೊತೆಗೆ ಕಾಡಿನಲ್ಲಿ ಹೋಗುವುದೆಂದರೆ ಅದೊಂದು ಅಪೂರ್ವವಾದಂಥ ಅನುಭವ. ಯಾಕಂದರೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಔಷಧಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ. ನೋಡಿ, ಅವರ ಜೊತೆ ಕಾಡಿನಲ್ಲಿ ಹೋಗುವುದೆಂದರೆ ಅದೊಂದು ಅಪೂರ್ವವಾದಂಥ ಅನುಭವ. ಯಾಕಂದರೆ ಅವರಿಗೆ ಯಾವ ಜ್ಞಾನ ಇತ್ತು, ಅವರಲ್ಲಿರುವಂಥ ಜ್ಞಾನ, ಅವರು ಓದು ಬರಹ ಕಲಿಯದಿದ್ದರು, ಓದು ಬರಹ ಬಾರದಿದ್ದರು ಅವರಿಗೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಔಷಧಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ. ಈ ಎಲ್ಲ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆಗೆ ಬರ್ತಾ ಇದೆ, ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಾ ಇದೆ ಅನ್ನುವಂಥ ಅನುಭವ ಆಗುತ್ತದೆ. ಸುಕ್ರಿ ಪ್ರತಿ ಗಿಡಕ್ಕೂ ತನ್ನ ಪರಿಸರದ ಕನ್ನಡ ಜನಪದ ಹೆಸರುಗಳನ್ನು ಹೇಳುತ್ತಾ ಆಯಾ ಸಸ್ಯಗಳನ್ನು ತೋರಿಸುತ್ತಾ ಸಾಗುತ್ತಾರೆ. ಸುಕ್ರಿ ಏನು ಮಾಡ್ತಾಯಿದ್ರು, ಹೋಗುವಾಗ ಪ್ರತಿ ಗಿಡಕ್ಕೂ ತನ್ನ ಪರಿಸರದ ಕನ್ನಡ ಜನಪದ ಹೆಸರುಗಳನ್ನು, ತಮ್ಮ ಪರಿಸರದ ಕನ್ನಡ ಸಾಮಾನ್ಯ ಹೆಸರುಗಳನ್ನು ಹೇಳುತ್ತಾ ಆಯಾ ಸಸ್ಯಗಳನ್ನು ತೋರಿಸುತ್ತಾ ಹೋಗುತ್ತಿದ್ದರು. ಇವರ ಈ ಸಸ್ಯ ಜ್ಞಾನ ನಿಧಿಯನ್ನು ಅಕ್ಷರ ಕಿಡಿಸಿದರೆ ಹಲವು ಗ್ರಂಥಗಳು ಸಿದ್ಧವಾಗಬಹುದು. ನೋಡಿ, ಅವರ ಸಸ್ಯಜ್ಞಾನ ನಿಧಿಯನ್ನು, ಸಸ್ಯಜ್ಞಾನ ಸಂಪತ್ತನ್ನು ಅಕ್ಷರ ಕಿಡಿಸಿದರೆ, ಅದನ್ನು ಬರೆಯುತ್ತಾ ಹೋದರೆ ಹಲವು ಗ್ರಂಥಗಳು ಸಿದ್ಧವಾಗಬಹುದು. ಅಷ್ಟೊಂದು ಸಸ್ಯಜ್ಞಾನ ಅವರಲ್ಲಿ ಅಡಗಿತ್ತು.
ಸುಕ್ರಿ ಸಾಮಾನ್ಯ ಹುಲ್ಲುಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲರು. ಸಾಮಾನ್ಯ ಹುಲ್ಲುಕಡ್ಡಿ, ಈ ಹುಲ್ಲುಕಡ್ಡಿ ಅದು ಸಾಮಾನ್ಯ, ಆದರೆ ಆ ಹುಲ್ಲುಕಡ್ಡಿಯ ಜ್ಞಾನವನ್ನು ಕೂಡ ಅವರು ಚೆನ್ನಾಗಿ ಬಲ್ಲವರಾಗಿದ್ದರು. ಒಮ್ಮೆ ತನ್ನ ಜೊತೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ 10 ಹೂತೆನೆಗಳನ್ನು ಕೊಯ್ದುಕೊಂಡು, ಸುಕ್ರಿ ಒಮ್ಮೆ ಏನು ಮಾಡ್ತಾ ಇದ್ದಾರೆ, ಒಮ್ಮೆ ನನ್ನ ಜೊತೆಯಲ್ಲಿ ನೀನು ಶಾಂತಿನಾಯಕ ಅವರ ಜೊತೆಯಲ್ಲಿ ಹೋಗುತ್ತಿದ್ದಾಗ, ಬಯಲಿನಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ ಉದ್ದನೆಯ ಹುಲ್ಲಿನ 10 ಹೂತೆನೆಗಳನ್ನು ಕೊಯ್ದುಕೊಂಡು, ಉದ್ದದೇಟನೆಪ ಆ ದೇಟ ಏನಾಗಿರ್ತಾ ಇದೆ, ಉದ್ದನೆಯ ದೇಟು. ಅದಕ್ಕೆ ಮೇಲೇನು ಬಿಡ್ತವೆ, ಹೂಗಳು, ಈ ರೀತಿಯಾದಂಥ ಹೂಗಳು ಹುಲ್ಲಿನ ಉದ್ದುದೇಟಿನ 10 ಹೂಗಳನ್ನು ತೋರಿಸುತ್ತೆ. 10 ಹೂತೆನೆಗಳನ್ನು ಕೊಯ್ದುಕೊಂಡು, ಇಂಥ ತೆನೆಗಳನ್ನು ಕೊಯ್ದುಕೊಂಡು ಏನಂತಾರೆ, ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಮತ್ತೆ ಮತ್ತೆ ಹೇಳತೊಡಗಿದರು. ನೋಡಿ, ಆ ಉದ್ದನೆಯ ದೇಟಿನ 10 ಹೂತೆನೆಗಳನ್ನು ಕೊಯ್ದುಕೊಂಡು ಏನು ಹೇಳ್ತಾರೆ, ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಮತ್ತೆ ಮತ್ತೆ ಹೇಳತೊಡಗಿದರು. ಇದೇನು ಒಗಟ ಹೇಳು ಮತ್ತೆ ಎನ್ನುತ್ತಾ